ಏಯ್ ಸಿದ್ದು, ಕಲ್ಯಾಣಿ, ಕಲ್ಯಾಣಿ ಬಂದೆ ಇರು. ಆಫೀಸರ್, ಕಲ್ಯಾಣಿ ಬಂದೆ. ಆಫೀಸರ್, ಕಲ್ಯಾಣಿ ಬಂದೆ. ಕಲ್ಯಾಣಿ, ಕಲ್ಯಾಣಿ. ಆಫೀಸರ್, ಆಫೀಸರ್. ಕಲ್ಯಾಣಿ ಇರು, ಬಂದೆ. ಕಲ್ಯಾಣಿ, ನೀನ್ ತುಂಬಾ ಭಯ ಪಡ್ತೀಯ ಅನ್ಕೊಂಡಿದ್ದೆ, ಆದ್ರೆ ಅವನನ್ನ ಅಷ್ಟು ಈಸಿಯಾಗಿ ತಳ್ಬಿಟ್ಟೆ. ಅವ್ನು ನಿನ್ನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ನಿನಗೆ ಭಯ ಆಗ್ಲಿಲ್ವಾ? ಏನಕ್ಕೆ ಭಯ? ನಾನಿದ್ದೀನಿ ಅಂತ ಧೈರ್ಯ ಹೇಳೋ ಪೊಲೀಸ್ ಆಫೀಸರ್ ಹೆಂಡ್ತಿ ನಾನು. ಭಯ ಪಟ್ರೆ ಹೇಗೆ? ಹೌದಾ? ಮತ್ತೆ ಬೋಟಲ್ಲಿ ಹೋಗ್ಬೇಕಾದ್ರೆ ಯಾಕೆ ಕಿರಿಸ್ದೆ? ಅದ ಆ ಭಯ ಅವನನ್ನ ನೋಡಿ ಅಲ್ಲ, ನಿಮ್ಮಿಂದ ಎಲ್ಲಿ ದೂರ ಆಗೋಗ್ತೀನೋ ಅಂತ. ನೀವೇ ಹೇಳಿದ್ರಲ್ಲ ಆಫೀಸರ್, ಭಯ ಪಡ್ತಿದ್ರೆ ಭಯ ಪಡ್ಸುತ್ತೆ ಅಂತ. ಧೈರ್ಯವಾಗಿ ನಾವು ನಿಂತ್ಕೊಂಡ್ರೆ ನಿಮಿಷದಲ್ಲೇ ಓಡೋಗುತ್ತೆ ಅಂತ. ಆ ಮಾತೆ ನನಗೆ ಧೈರ್ಯ ಕೊಟ್ಟಿದ್ದು. ಸಾರಿ, ನಿಮ್ಗೇನೂ ಆಗ್ಲಿಲ್ಲ ಅಲ್ವಾ? ಆಫೀಸರ್ ನನ್ನ ಜೊತೆ ಇರೋವರೆಗೂ ನನಗೇನೂ ಆಗಲ್ಲ. ಯಾರು ನಮ್ಮನ್ನು ದೂರ ಮಾಡೋಕ್ಕೂ ಆಗಲ್ಲ. ಸರಿ, ನಡಿ. ಸೇಫ್ ಅಲ್ವಾ? ನಿಂಗೇನೂ ಆಗಿಲ್ಲ ಅಲ್ವಾ? ಇಲ್ಲ ಸ್ಯಾಮ್. ಆ ಕಲ್ಯಾಣಿ ನಿನ್ನ ನೀರಿಗೆ ತಳ್ತಿದ್ದ ಹಾಗೆ ನನ್ನ ಪ್ರಾಣನೇ ಹೋದಾಗಾಯ್ತು ಸಿದ್ದು. ನೀನ್ ಮತ್ತೆ ಕಾಣಿಸೋವರೆಗೂ ನನ್ನ ಮನ್ಸಾಗಿರ್ಲಿಲ್ಲ. ಆ ಕಲ್ಯಾಣಿ ಕೈಗೆ ಸಿಕ್ಕಿದ್ಲಲ್ವಾ, ಅವಳನ್ನ ಕರ್ಕೊಂಡು ಹೋಗಿ ಸಮುದ್ರದಲ್ಲಿ ದೂರಕ್ಕೆ ಬಿಸಾಕ್ ಬರೋಣ ಅನ್ಕೊಂಡೆ ಸ್ಯಾಮ್. ನಮಗ್ ನೋವು ಕೊಟ್ಟಿದ್ದಕ್ಕೆ ಅವಳು ಊಟ ನಿದ್ದೆ ಇಲ್ದೆ ಮೀನ್ಗಳಿಗೆ ಆಹಾರ ಆಗ್ತಾಳೆ ಅಂತ ಆಸೆ ಪಟ್ಟೆ. ಆದ್ರೆ ತಪ್ಪಿಸ್ಕೊಂಡ್ಲು. ಅದು ಅವಳ ಧೈರ್ಯ ಅಲ್ಲ, ಶೌರ್ಯ ಕೊಟ್ಟಿರೋ ಧೈರ್ಯ. ಯಾವ್ದು ಏನಾದ್ರೂ ಕೈಗೆ ಸಿಕ್ಕಾಗೆ ಸಿಕ್ಕಿ ತಪ್ಪಿಸ್ಕೊಂಡ್ಲು ಸ್ಯಾಮ್.
ತಪ್ಪಿಸ್ಕೊಂಡ್ರು ಅಂತ ಬೇಜಾರಾಗ್ತಿದ್ಯಾ ಸಿದ್ದು? ಅವರಿಬ್ರು ಹಾಗೆ ಒಬ್ರನ್ನೊಬ್ರು ಹಗ್ ಮಾಡ್ಕೊಂಡು ಪ್ರೀತಿಯಿಂದ ಮಾತಾಡ್ಕೊಳ್ಳೋದನ್ನ ನೋಡ್ತಾ ಇದ್ರೆ ಸುಮ್ಮನಿರೋಕೆ ನನ್ನಿಂದ ಆಗ್ತಿಲ್ಲ. ಅದೃಷ್ಟ ಪ್ರತಿ ಸರಿ ಯಾವುದೋ ಒಂದು ರೂಪದಲ್ಲಿ ಅವ್ರ ಸಾವಿಗೆ ಅಡ್ಡ ಬರ್ತಾನೆ ಇದೆ ಸ್ಯಾಮ್. ನಮ್ಗೆಲ್ದಿರೋ ಆನಂದ ಅವರಲ್ಲಿ ಕಾಣಿಸ್ತಾ ಇದ್ರೆ ಅದನ್ನ ನೋಡಿ ಸಹಿಸ್ಕೊಳ್ಳೋಕ್ ನನ್ನಿಂದ ಆಗ್ತಿಲ್ಲ ಸಿದ್ದು. ಇಲ್ಲಿವರೆಗೂ ನೀನ್ ಅವ್ರಿಗೇನಾದ್ರೂ ಸಮಸ್ಯೆ ಮಾಡ್ಬೇಕು ಅಂತ ಅನ್ಕೊಂಡೆ, ಆದ್ರೆ ನಾನೇ ಬೇಡ ಅಂತ ಹೇಳ್ತಿದ್ದೆ. ಇವಾಗ ನಾನೇ ಹೇಳ್ತಾ ಇದ್ದೀನಿ, ಇಬ್ರು ಹಾಗೆ ಒಟ್ಟಿಗೆ ಇರೋದಕ್ಕೆ ಬಿಡ್ಬಾರ್ದು. ಏನಾದ್ರೂ ಒಂದ್ ಮಾಡು. ಮಾಡ್ದೇನೆ ಈ ಊರ್ನ ದಾಟಬಾರ್ದು ಸ್ಯಾಮ್. ಎಷ್ಟೇ ಪ್ರಯತ್ನ ಮಿಸ್ ಆದ್ರೂ ಮತ್ತೆ ಮತ್ತೆ ಟ್ರೈ ಮಾಡ್ತಾನೆ ಇದ್ದೀನಿ. ಬಿಡ್ಬೇಡ ಸಿದ್ದು. ನಿನ್ನ ನೀರಿಗೆ ತಳ್ಳಿ ನಿನ್ನ ಪ್ರಾಣ ತೆಗಿಬೇಕು ಅಂತ ನೋಡಿದ್ಮೇಲೂ ಆ ಕಲ್ಯಾಣಿ ಖಂಡಿತವಾಗ್ಲೂ ಬದುಕಬಾರ್ದು. ನೀನ್ ಕೇಳಿದ ಇಲ್ಲಿವರೆಗೂ ಯಾವುದು ಕೊಡಕ್ಕಾಗಿಲ್ಲ. ನೀನೇ ಬಾಯ್ಬಿಟ್ಟು ಕೇಳಿದ್ಮೇಲೆ ಇನ್ನವ್ರನ್ನ ಬದುಕಕ್ ಬಿಡಲ್ಲ. ಏನೋ ಒಂದ್ ಪ್ಲಾನ್ ಮಾಡೋದು, ಫೈನಲ್ ಆಗಿ ನಾವ್ ಹೀಗ್ ನೋವು ಪಡೋದು. ನಮ್ಮ ನೋವನ್ನ ಅವರು ಅನುಭವಿಸ್ಬೇಕು, ನಾವು ಪಟ್ಟಿರೋ ಕಷ್ಟನ ಅವರು ಪಡ್ಬೇಕು. ಅವ್ರಿಗೆ ಅಷ್ಟು ಅವಕಾಶ ಕೊಡಬಾರ್ದು ಸ್ಯಾಮ್. ಹೇಳ್ದೇನೆ ಅವ್ರ ಸಾವು ಅವ್ರನ್ನ ಸ್ವಾಗತಿಸ್ಬೇಕು. ಆದ್ರೆ ಸಾಯಕ್ ಮುಂಚೆ ಅವ್ರ ಸಾವುಗೆ ನಾವೇ ಕಾರಣ ಅಂತ ಗೊತ್ತಾಗ್ ಸಾಯ್ಬೇಕು. ಈ ಸರಿ ನಾವು ಮಾಡೋ ಪ್ಲಾನ್ ಫೇಲ್ ಆದ್ರೆ ಇನ್ ಜೀವನದಲ್ಲಿ ಅವ್ರ ತಂಟೆಗೆ ಹೋಗಲ್ಲ. ನಾವು ಅನ್ಕೊಂಡಂಗೆ ಈ ದೇಶ ಬಿಟ್ಟು ಹೊರಟೋಗೋಣ ಸ್ಯಾಮ್. ಹೋಗೋಕ್ ಮುಂಚೆ ಅನ್ಕೊಂಡಿರೋದನ್ನ ಸಾಧ್ಸೆ ಹೋಗೋಣ. ನೀನು ಸರಿಯಾಗಿ ಪ್ಲಾನ್ ಮಾಡಿಸಿದ್ದು. ಇಲ್ಲೇನ್ ಮಾಡ್ತಿದ್ಯಾ ಕಲ್ಯಾಣಿ? ಕೇರಳನ ಗಾಡ್ಸ್ ಓನ್ ಕಂಟ್ರಿ ಅಂತ ಯಾಕೆ ಹೇಳ್ತಾರೋ ಇವಾಗ್ಲೇ ಅರ್ಥ ಆಗಿದೆ ಆಫೀಸರ್. ಇಷ್ಟ ಆಯ್ತಾ? ಇಷ್ಟ ಪಡದೇ ಇರೋರು ಇರ್ತಾರಾ? ಇಷ್ಟು ಅಂದವಾದ ಪ್ರದೇಶನ ನೋಡ್ಬೇಕಂದ್ರೆ ಕಣ್ಣು ಎಷ್ಟೋ ಅದೃಷ್ಟ ಮಾಡಿರ್ಬೇಕು ಆಫೀಸರ್. ನಿಜಾನೇ ಅಲ್ವಾ? ಸುತ್ತಲೂ ಹಸಿರು ಬೆಟ್ಟ, ಪ್ರತಿ ಊರಲ್ಲೂ ಹರಿಯೋ ಚಿಕ್ಕ ಕಾಲುವೆಗಳು, ಹೆಜ್ಜೆ ಹೆಜ್ಜೆಗೂ ಕಾಣಿಸೋ ಸಂಪ್ರದಾಯಗಳು. ನಿಜವಾಗ್ಲೂ ತುಂಬಾ ಅಂದವಾಗಿರೋ ಪ್ಲೇಸ್. ಒಳ್ಳೆ ವಾತಾವರಣ ಕೂಡ. ಆಫೀಸರ್, ನಾವ್ ಎಲ್ಲ ನೋಡಾಯ್ತು. ಇಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ ಆಗೋ ಕೆಲವು ಡಾನ್ಸ್ ಫಾರ್ಮ್ ಇದೆ. ಮೋಹಿನಿ ಆಟಂ ಅಂತ, ಕಥಕಳಿ ಅಂತ, ಬೇರೆ ಬೇರೆ ಗೆಟಪ್ ಹಾಕೊಂಡು ಡಾನ್ಸ್ ಮಾಡ್ತಾರಲ್ಲ. ಹೌದು, ಆ ಸಂಪ್ರದಾಯವಾಗಿರೋ ಡ್ಯಾನ್ಸ್ ಅನ್ನ ಇಲ್ಲಿ ಮಾತ್ರ ನೋಡೋಕಾಗೋದು. ಇಷ್ಟು ದೂರ ಬಂದು ಅದು ನೋಡ್ದೆ ಹೇಗ್ ಹೋಗೋದು ಆಫೀಸರ್? ಮತ್ತೆ ನಾವು ನಾಳೆ ಹೊರಟೋಗ್ತೀವಲ್ವಾ? ನೀನೀಗ ಆ ಡ್ಯಾನ್ಸ್ ನೋಡ್ಬೇಕು ಅಷ್ಟೇ ತಾನೆ? ನಾನು ಅರೇಂಜ್ ಮಾಡ್ತೀನಿ. ಹೇಗೆ? ಕೋಮಲಾ ಇದ್ದಾಳಲ್ಲ. ಏನ್ ಸರ್, ಬೆಳಗ್ಗೆನೆ ನನ್ನ ನೆನೆಸ್ಕೋತಿದ್ದೀರಾ? ಸರಿಯಾದ ಟೈಮಿಗೆ ಬಂದೆ. ನನ್ನ ಹೆಂಡತಿ ನನ್ನನ್ನ ಯಾವತ್ತೂ ಏನು ಕೇಳ್ದೋಳಲ್ಲ. ಅಂಥದ್ರಲ್ಲಿ ಇಲ್ಲಿ ಕೆಲವು ಟ್ರೆಡಿಷನಲ್ ಡ್ಯಾನ್ಸಸ್ ಇರುತ್ತಲ್ವಾ? ಹೌದು. ಆ ಡ್ಯಾನ್ಸ್ ನೋಡ್ಬೇಕು ಅಂತ ಇವಳು ಆಸೆ ಪಡ್ತಿದ್ದಾಳೆ. ನಮ್ ರೆಸಾರ್ಟ್ ಅಲ್ಲಿ ವಾರಕ್ಕೆ ಒಂದ್ಸಲ ಅವ್ರ ಹತ್ರ ಪ್ರೋಗ್ರಾಮ್ ಮಾಡಿಸ್ತಾನೆ ಇರ್ತೀವಿ. ಹೌದಾ? ಹಾಗಾದ್ರೆ ಇವತ್ತು ಅರೇಂಜ್ ಮಾಡ್ಬೋದಾ? ಈಗ ಸಡನ್ ಆಗಿ ಹೇಳಿದ್ರೆ ಅದು ಸಾಧ್ಯ ಆಗಲ್ಲ. ಅವ್ರಿಗೆ 1 ಡೇ ಬಿಫೋರ್ ಹೇಳ್ಬೇಕು. ಅಯ್ಯೋ, 1 ಡೇ ಬಿಫೋರ್ ಅಂದ್ರೆ ನಾವು ಊರಿಗೆ ಹೊರಟೋಗ್ತೀವಲ್ವಾ? ಬೇರೆ ಯಾರಾದ್ರೂ ಕೇಳಿದ್ರೆ ಆಗ್ತಿರ್ಲಿಲ್ಲ, ಆದ್ರೆ ನೀವು ಕೇಳಿದ್ಮೇಲೆ ಅರೇಂಜ್ ಮಾಡದೇ ಇರ್ತೀನಾ? ನೀವ್ ಹ್ಯಾಪಿಯಾಗಿರೋ ಹಾಗೆ ನೋಡ್ಕೋತೀನಿ ಅಂತ ಮಾತು ಕೊಟ್ಟಿದ್ನಲ್ಲ. ನಿಮ್ ಸಂತೋಷಕ್ಕೋಸ್ಕರ ಇವತ್ತು ಈವ್ನಿಂಗ್ ಖಂಡಿತ ಪ್ರೋಗ್ರಾಮ್ ಅರೇಂಜ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಕೋಮಲಾ. ತಕ್ಷಣ ಹೋಗಿ ಆ ಏರ್ಪಾಡು ನೋಡ್ಕೋತೀನಿ ಈಗ. ಡಾನ್ಸ್ ನೋಡ್ಬೇಕಾ? ತೋರಿಸ್ತೀನಿ.
ಹಾ ಏನ್ ಮೇಡಮ್, ಹ್ಯಾಪಿನಾ? ತುಂಬಾ ಹ್ಯಾಪಿ. ಏನ್ ಹುಡುಕ್ತಿದ್ಯಾ ಸ್ಯಾಮ್? ನಿನ್ನೆ ಹುಡುಕ್ತಿದ್ದೆ ಸಿದ್ದು. ಏನ್ ಸ್ಯಾಮ್, ಏನಾಯ್ತು? ನಮ್ಗೊಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಏನು, ಶೌರ್ಯ ಅವ್ರ ಬಗ್ಗೆನೇನಾ? ಹೌದು, ಆ ಅವಕಾಶನ ಈ ಸಲ ಅವರೇ ನಮಗೆ ಕೊಟ್ಟಿದ್ದಾರೆ. ಹೌದಾ, ಹೇಗೆ? ಕೇರಳ ಸ್ಟೈಲಲ್ಲಿ ಕಥಕ್ಕಲಿ ಡ್ಯಾನ್ಸ್ ನೋಡ್ಬೇಕು ಅಂತ ಕಲ್ಯಾಣಿ ಆಸೆ ಪಟ್ಟಿದ್ದಾಳೆ. ಅದಕ್ಕೆ ಆ ಡಾನ್ಸರ್ಸ್ನ ಕರ್ಸಿ ಅಂತ ಶೌರ್ಯ ಕೇಳ್ದ. ಅಂದ್ರೆ ಅವ್ರ ಸಾವಿಗೆ ಅವರೇ ಕರೆ ಕೊಟ್ಟಿದ್ದಾರೆ ಅಂತಾಯ್ತು. ಹೌದು, ನಮ್ಗಿದ್ ಒಳ್ಳೆ ಅವಕಾಶ. 1ಕ್ಕೆ 3 ಪ್ಲಾನ್ ಫೇಲ್ ಆಗಿರೋದ್ರಿಂದ ಅವ್ರು ಹುಷಾರಾಗಿರ್ತಾರೆ. ಏನ್ ಪ್ಲಾನ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಈ ತರ ಅವರೇ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ. ನಮಗಿದೇ ಲಾಸ್ಟ್ ಚಾನ್ಸ್ ಇದ್ದು. ಬಿಡಲ್ಲ ಸ್ಯಾಮ್, ಅವ್ರ ಕೋರಿಕೆ ತೀರಿಸ್ತಾನೆ ನಮ್ ಕೆಲಸ ಪೂರ್ತಿ ಮಾಡ್ತೀನಿ. ಹುಷಾರು ಸಿದ್ದು, ಇದಕ್ಕಿಂತ ಒಳ್ಳೆ ಅವಕಾಶ ನಮ್ಗಿನ್ ಸಿಗಲ್ಲ. ಓಕೆ, ನಿನ್ನ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ಯಾಮ್. ಇಲ್ಲಿವರೆಗೂ ದಾರಿ ಹುಡುಕ್ಬೇಕಾಗಿ ಬಂದಿತ್ತು. ಇವಾಗ ಅವರೇ ನಮ್ಗೆ ಒಳ್ಳೆ ದಾರಿ ತೋರಿಸಿದ್ದಾರೆ. ಅಷ್ಟರಲ್ಲಿ ಆ ಕಥಕ್ಕಳಿ ಏರ್ಪಾಟ್ನ ನಾನ್ ನೋಡ್ಕೋತೀನಿ. ನಾವು ಹೋಗೋದಕ್ಕೆ ಏರ್ಪಾಟು ನೀನ್ ನೋಡ್ಕೋ. ಓಕೆ ಸ್ಯಾಮ್. ಇವಾಗ ತುಂಬ ಹ್ಯಾಪಿ ಆಗ್ತಿದೆ. ನಮ್ಮ ಆಸೆ ಇವತ್ತು ನೆರವೇರ್ತಿದೆ. ನಾಳೆಯಿಂದ ನಮ್ಮ ಹೊಸ ಜೀವನ ಬೇರೆ ದೇಶದಲ್ಲಿ ಶುರುವಾಗುತ್ತೆ ಸ್ಯಾಮ್. ಎಲ್ಲೂ ಪ್ಲಾನ್ ಮಿಸ್ ಆಗಬಾರ್ದು ಸಿದ್ದು. ಅವ್ರಿಗೆ ಯಾವುದೇ ರೀತಿಯ ಅನುಮಾನ ಬರಬಾರ್ದು. ಅವಕಾಶ ನಮ್ಮನ್ನು ಹುಡ್ಕೊಂಡು ಬಂದಿದೆ ಅಂದರೆ ಅದೃಷ್ಟ ಈ ಸರಿ ನಮ್ಮ ಪರನೇ ಇದೆ ಅಂತ ಅರ್ಥ. ಇವತ್ತಿಗೆ ನಮ್ಮ ಕೆಲಸ ಪೂರ್ತಿ ಆಗುತ್ತೆ. ಸಾಯಂಕಾಲ ಅಷ್ಟರಲ್ಲಿ ಅವ್ರ ಸಾವು ಬಣ್ಣ ಹಚ್ಕೊಂಡು ಅವ್ರ ಮುಂದೆನೇ ನಿಂತಿರುತ್ತೆ. ಅವರಲ್ಲಿ ಬಂದಿದ್ದಾರೆ. ಅವ್ರ ರೂಪದಲ್ಲಿ ಸಾವು ಕಾಯ್ತಾ ಇದೆ. ಬೇಗ ಕರ್ಕೊಂಬ. ಮೊದ್ಲು ಅವ್ರನ್ ಕರಿ. ನೋಡು, ಅಲ್ಲೇ ಇದ್ದಾರೆ. ಸರಿ. ಕಲ್ಯಾಣಿ, ಅಲ್ಲಿ ನೋಡು. ಬನ್ನಿ ಬನ್ನಿ, ನಿಮ್ಗೋಸ್ಕರನೇ ಡಾನ್ಸರ್ಸ್ ಕಾಯ್ತಾ ಇದ್ದಾರೆ. ಓ, ಥ್ಯಾಂಕ್ ಯು. ಕೇಳಿದ ಕೂಡಲೇ ಕರೆಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಕೋಮಲ. ನೀವಿಬ್ರು ಸಂತೋಷಕ್ಕೋಸ್ಕರ ನಾನು ಏನಾದ್ರೂ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ಲ. ನಮ್ ಲೈಫಲ್ಲಿ ಈ ಟ್ರಿಪ್ ಮೆಮರಿಯಲ್ಲಿ ತುಂಬಾನೇ ಉಳ್ಕೊಳ್ಳುತ್ತೆ. ಹೌದು, ನಮಗೂ ಕೂಡ. ನಿಮ್ಗ? ಅದೇ, ನಾನು ನಮ್ ಚೇಚಿ. ಓ, ಬನ್ನಿ ಹೋಗೋಣ, ಬನ್ನಿ. ಕೂತ್ಕೊಳ್ಳಿ.
ಕಲ್ಯಾಣಿ Hey! ಬಿಡಿ. ಕಲ್ಯಾಣಿ ನಿನ್ಗೇನು ಆಗಿಲ್ಲ ತಾನೆ? ಲೇಯಿಸಿದ್ದು ನಿನ್ ಗೇಮ್ ಓವರ್ ಕಣೋ. ಏನೋ ನನಗೇನು ಗೊತ್ತಿಲ್ಲ, ನೀನ್ ಸತ್ತೋಗಿದ್ಯಾ ಅಂದ್ರೆ ನಾನ್ ನಂಬಿದೀನಿ ಅನ್ಕೊಂಡ. ನಿನ್ನ ಹಿಡಿಬೇಕು, ಹಿಡಿದೇನೆ ಕೇರಳ ಬಿಟ್ಟು ಹೋಗ್ಬಾರ್ದು ಅಂತ ಡಿಸೈಡ್ ಮಾಡಿದ್ದೆ ಕಣೋ. ನಮ್ ಮೂವ್ಮೆಂಟ್ಸ್ ತಿಳ್ಕೋಬೇಕು ಅಂತ ಕೋಮಲ ಅನ್ನೋ ಹೆಸರಲ್ಲಿ ಸಂಪದಾನ ಕಳಿಸಿದ್ಯಾ ಅಂತ ನನಗ್ ಗೊತ್ತಿತ್ತು ಕಣೋ. ಆಧಾರ್ ಕಾರ್ಡನ್ನ ಸೃಷ್ಟಿ ಮಾಡಿ ರೆಸಾರ್ಟ್ ಸ್ಟಾಫನ್ನ ಮ್ಯಾನೇಜ್ ಮಾಡಿದ ಮಾತ್ರಕ್ಕೆ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತೀಯ ಅಂತಾನೆ ಈ ಅವಕಾಶನ ನಾನೇ ನೀನು ಕೊಟ್ಟಿದ್ದು. ಆದ್ರೆ ನೀನೇ ಆ ಗೆಟಪಲ್ ಬರ್ತೀಯ ಅಂತಾನು ಗೆಸ್ ಮಾಡಿದ್ದೆ. ನೀನು ಮಾಡಿರೋ ಪಾಪಕ್ಕೆ ನಿನ್ನಿಲ್ಲೇ ಎನ್ಕೌಂಟರ್ ಮಾಡಿ ಬಿಸಾಕ್ಬೇಕು. ಆದ್ರೆ ನೀನಿಲ್ಲಲ್ಲ ಕಣೋ, ಅಲ್ಲಿ ಜೈಲಲ್ಲಿ ಕೊಳಿಬೇಕು. ಆಫೀಸರ್ಸ್ ಕರ್ಕೊಂಡು ಹೋಗಿ ಇವರಿಬ್ಬರನ್ನು. ಬಿಡೋ ಸಂಪದ, ನಿಂತ್ಕೋ. ವಾಸು ಇರು, ವಾಸು. ಇವನ್ ನಮ್ ಜೊತೆ ಇದ್ರೆ ಸಂಪದ ಎಲ್ಲೇ ಇದ್ರು ಸರಿ, ಇವನನ್ನ ಹುಡುಕೊಂಡು ಬರ್ತಾಳೆ. ಇವನನ್ನ ಕರ್ಕೊಂಡು ನಡೀರಿ. ಓಕೆ ಶೌರ್ಯ. ಈಗ ಹ್ಯಾಪಿನಾ ಕಲ್ಯಾಣಿ? ಬಂದಿದ್ದ ಕೆಲಸ ಮುಗ್ದಿರೋದ್ರಿಂದ ನಾಳೆನೇ ನಾವು ಹೊರಡ್ತಾ ಇದ್ದೀವಿ.